ಬಡವ ರಾಸ್ಕಲ್ ಮುಖಾಂತರ ಮುದ್ದು ಗಿಣಿಯಾಗಿ ಸಾಕಷ್ಟು ಗಂಡ ಹೈಕ್ಲ ಹಾಟಲ್ಲಿ ಚಿಟ್ಟೆ ಬಿಟ್ಟಂತಹ ಹುಡುಗಿ ಇದೀಗ ಝೀಬ್ರಾ ಸಿನಿಮಾದಲ್ಲಿ ಅಬ್ಬರಿಸೋಗೆ ಸಜ್ಜಾಗಿದ್ದಾರೆ. ಯಾರಂತ ಗೆಸ್ ಮಾಡಿರ್ತೀರಾ? ಅ ವೆರಿ ಬ್ಯೂಟಿಫುಲ್ ಅಮೃತ ಅಯ್ಯರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಝೀಬ್ರಾ ಸಿನಿಮಾದ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಫೈನ್, ಸೂಪರ್ ಆಗಿದ್ದೀನಿ. ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಈಗ ತೆಲುಗು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಝೀಬ್ರಾ, ಒಂದು ಬಿಗ್ ಸಿನಿಮಾ ಅಂತಲೇ ಹೇಳ್ಬೋದು. ಎಷ್ಟು ಖುಷಿ ಇದೆ ಮೊದಲನೇದಾಗಿ? ತುಂಬಾ ಖುಷಿ ಆಗ್ತಿದೆ, ಯಾಕಂದರೆ ನಾವು ಬಡವ ರಾಸ್ಕಲ್ ಡಬ್ ಮಾಡಿ ಬಿಟ್ಟಿದ್ವಿ, ಬಟ್ ಝೀಬ್ರಾ ಡೈರೆಕ್ಟ್ ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಫಸ್ಟ್ ತೆಲುಗು ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಖುಷಿ. ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ ಅನ್ನೋದಕ್ಕಿಂತ ತುಂಬ ಒಳ್ಳೊಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದೆ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ಸತ್ಯದೇವ್ ಅಂತ ಆ್ಯಕ್ಟರು, ಸತ್ಯರಾಜ್ ಸರು ಆ್ಯಂಡ್ ದ ಡೈರೆಕ್ಟರ್ ಈಶ್ವರ್ ಕಾರ್ತಿಕ್ ಅವರು, ಪ್ರೊಡಕ್ಷನ್ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇರುವಂಥ ತಂಡ ಜೊತೆ ಕೆಲಸ ಮಾಡಿರೋದು ಖುಷಿ ಇದೆ. ಇನ್ನು ಈ ಸಿನಿಮಾ ತುಂಬಾ ಚೇಂಜಸ್ ಇದೆ. ಅಂದರೆ ನಿಮ್ಮನ್ನು ನಾವು ಯಾವಾಗಲೂ ತುಂಬ ಕ್ಯೂಟಾಗಿ ಒಂದು ಲವ್ ಸ್ಟೋರಿಲಿ ಮುದ್ದಾಗಿ ತೋರಿಸ್ತಾ ಇದ್ರು. ಇದರಲ್ಲಿ ಕಂಪ್ಲೀಟಾಗಿ ಸ್ಟೋರಿನೇ ಚೇಂಜ್ ಇದೆ. ಅಂದರೆ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಧಾರಿತ ಸಿನಿಮಾ ಅಂತ. ಸೊ ಇದರಲ್ಲಿ ಯಾವ ರೀತಿ ಕಾಣಿಸ್ಕೊಂಡಿದ್ದೀರಾ? ಕ್ಯೂರಿಯಾಸಿಟಿ. ಸೊ ನಾನು ಕೋಲ್ಕತ್ತಾ ಬೇಸ್ಡ್ ಬೆಂಗಾಲಿ ಹುಡುಗಿ ಥರ ಕಾಣಿಸ್ಕೊಂಡಿದ್ದೀನಿ. ಸೊ ಯಾ, ಐ ಥಿಂಕ್ ನಾನು ಇದರಲ್ಲಿ ಧನಂಜಯ ಅವ್ರ ವೈಫ್ ಪಾತ್ರವನ್ನು ಮಾಡ್ತಾಯಿದ್ದೀನಿ. ನಾನು ಜಸ್ಟ್ ಸಿನಿಮಾಲಿ ಕ್ಯಾಮಿಯೋ ಅಷ್ಟೇ ಮಾಡಿರೋದು. ಸೊ ನಾನು ಇಡೀ ಕಥೆಯಲ್ಲಿಲ್ಲ. ಸೊ ಕ್ಯಾಮಿಯೋ ಥರ ಒಂದು ಸ್ವಲ್ಪ ಹೊತ್ತು ಬಂದು ಹೋಗ್ತೀನಿ. ಸೊ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ ಇದ್ರ ಬಗ್ಗೆ. ತುಂಬ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇಟ್ಸ್ ಲೈಕ್ ಅ ಗೆಸ್ಟ್ ರೋಲ್. ಯಾ. ಡಾಲಿ ಅವರ ಜೊತೆ ವೈಫ್ ಆಗಿ ಹೊಯ್ಸಳದಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ. ನಿಮ್ಮ ಒಂದು ಪೇರ್ ಇದೆ ಅಂತ ಅಂದರೆ ಆ ಸಿನಿಮಾ ಸೂಪರ್ ಹಿಟ್ ಕ್ಲಿಕ್ ಅಂತಲೇ ಹೇಳಿಬಿಟ್ಟು. ಸೊ ಈ ಸಿನಿಮಾದಲ್ಲಿ ಕೂಡ ಸೇಮ್ ರೋಲ್ ಅಂತ ಹೇಳ್ತಾ ಇದ್ದೀರಾ. ಇನ್ನು ನೆಕ್ಸ್ಟು ಆ ಥರ ನೋಡ್ಬೋದಾ? ಹಾಗೆ ಈ ಸಿನಿಮಾದಲ್ಲಿ ತುಂಬ ಸ್ಪೆಷಲ್ ಅನ್ನುವಂಥದ್ದು ಏನಿದೆ? ಅಗೇನ್ ನೀವು ಕತೆ ಹೇಳ್ದಂಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಈ ಸಿನಿಮಾನ ಮಾಡ್ಕೊಂಡು ಬಂದಿದ್ದಾರೆ. ವೈಟ್ ಹಾರ್ಸ್ ಬ್ಲ್ಯಾಕ್ ಹಾರ್ಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಸೊ ಧನಂಜಯ ಅವರು ವೈಟ್ ಹಾರ್ಸ್ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದೊಂದು ಕತೆ ಓಡ್ತಾ ಇರುತ್ತೆ ಒಂದು ಕಡೆ. ಸೊ ನಾನು ಐ ಥಿಂಕ್ ಐಮ್ ದ ಸಾಫ್ಟ್ ಸೈಡ್ ಮೇ ಬಿ ಅವ್ರ ಸ್ಟೋರಿಗೆ ಆ್ಯಸ್ ಆಫ್ ಐ ನೋ. ನನಗೆ ಇನ್ನೊಂದು ಏನಂತಂದರೆ ಹೊಯ್ಸಳಗಿಂತ ಇದಕ್ಕೇನು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ಹೊಯ್ಸಳಲ್ಲಿ ಅವ್ರ ಜೊತೆ ಜರ್ನಿ ಇತ್ತು. ಒಂದು ಜರ್ನಿ ಅವ್ರು ಎಲ್ಲೆಲ್ಲಿ ಹೋದ್ರೂ ಅಲ್ಲೆಲ್ಲೇ ಹೋಗೋ ಥರ ಜರ್ನಿ ಇತ್ತು. ಬಟ್ ಇಲ್ಲಿ ಒಂದು ಮಿಡ್ವೇಯಿಂದ ಜರ್ನಿ ತೊಗೊಂಡು ತೋರಿಸಿದ್ದಾರೆ. ಆ್ಯಂಡ್ ಅವ್ರ ಪಾತ್ರಕ್ಕೆ ಏನು ಪರ್ಫಾರ್ಮ್ ಮಾಡ್ತಿದ್ದಾರೆ ಅಥವಾ ಏನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಅದ್ರದ್ದು ಇನ್ನೊಂದು ಸ್ಪ್ಲಿಟ್ ಕ್ಯಾರೆಕ್ಟರ್ನ ನಾನು ಅವ್ರ ಜೊತೆ ಪ್ಲೇ ಮಾಡ್ತಾಯಿದ್ದೀನಿ. ಸೊ ಆ ಥರ ಒಂದು ಡಿಫ್ರೆನ್ಸ್ ಇದೆ. ಆ್ಯಂಡ್ ನಾನು ಹೊಯ್ಸಳ ಮಾಡಿದಾಗ ಇಟ್ ವಾಸ್ ಅ ಪ್ರಾಪರ್ ಕರ್ನಾಟಕ ಹುಡುಗಿ, ಬೆಂಗಳೂರು ಬೇಸ್ಡ್ ಹುಡುಗಿ ಮಾಡಿದೆ. ಸೊ ಇದರಲ್ಲಿ ನಾನು ಬೆಂಗಾಲಿ ಹುಡುಗಿ ಪ್ಲೇ ಮಾಡ್ತಾಯಿದ್ದೀನಿ. ಸೊ ಆ ಕ್ಯೂರಿಯಾಸಿಟಿ ಐ ಥಿಂಕ್ ಸ್ಕ್ರೀನಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ಬೆಂಗಾಲಿ ಹುಡುಗಿ ಅಂತ ಹೇಳಿದ್ರೆ ಯಾವ ರೀತಿ ಕಾಣಿಸ್ಕೊಂಡಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನಿಜಕ್ಕೂ ತುಂಬಾ ಇದೆ. ನಿಮ್ಮ ಫ್ಯಾನ್ಸ್ ಕೂಡ ಕಾಯ್ತಿರ್ತಾರೆ ಅನಿಸುತ್ತೆ ನೀವು ಹೇಳಿದಾಗ. ಆ್ಯಂಡ್ ಅದನ್ನು ಹೊರತುಪಡಿಸಿ ಈಗ ತೆಲುಗು ಮೊದಲನೇ ಸಿನಿಮಾ, ಈಗ ಕನ್ನಡದಿಂದ ಡಬ್ ಮಾಡೋದು ಬೇರೆ ಆದರೆ ಈಗ ತೆಲುಗು ಆರ್ಟಿಸ್ಟ್ಗಳು ಬೇರೆ ಇರ್ತಾರೆ, ಒಳ್ಳೆ ತಾರಾ ಬಳಗ ಇದೆ. ಸೊ ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದರೆ ಓವರಾಲ್ ನಿಮ್ಮ ಜರ್ನಿ. ಸೊ ನನಗೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಇದ್ದಿದ್ದು ಧನಂಜಯ ಅವರೊಟ್ಟಿಗೆ. ಸೊ ನನಗೆ ತುಂಬ ಆ್ಯಕ್ಟರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗಲಿಲ್ಲ. ಬಟ್ ಈ ಸಿನಿಮಾ ಆ್ಯಕ್ಟ್ ಮಾಡ್ತಿರೋರು ಎಲ್ಲರೂ ಬೇರೆ ಬೇರೆ ಯುನೋ ಇದರಿಂದನೇ ಬಂದರು. ಸ್ಟೇಟ್ ಆಗಲಿ, ಕಂಟ್ರಿ ಆಗಲಿ. ಒಂದು ಬ್ರೆಜಿಲಿಯನ್ ಹುಡುಗಿ ಇದ್ದಾಳೆ, ಆ್ಯಂಡ್ ಪ್ರಿಯಾ ಅವರು ತಮಿಳು, ಅವ್ರು ತೆಲುಗು, ಡೈರೆಕ್ಟರ್ ತಮಿಳು, ಪ್ರೊಡ್ಯೂಸರ್ಸ್ ತಮಿಳು, ನಾವು ಕನ್ನಡ. ಸೊ ಅದೊಂಥರ ಪ್ಯಾನ್ ವರ್ಲ್ಡ್ ಸಿನಿಮಾ ಥರ ಆಗೋಗಿತ್ತು. ಎಲ್ಲರೂ ಎಲ್ಲ ಭಾಷೆನೂ ಮಾತಾಡ್ತಾಯಿದ್ರು. ಸೊ ನನಗೆ ಡೈರೆಕ್ಟರ್ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇತ್ತು. ಯಾಕಂದರೆ ಒಂದು ತಮಿಳ್ ಡೈರೆಕ್ಟರ್ ಜೊತೆ ನಾವು ವರ್ಕ್ ಮಾಡ್ತಾಯಿದ್ವಿ. ಸೊ ಅವ್ರ ಸ್ಟೈಲು, ಸಿನಿಮಾ ಮೇಕಿಂಗ್ ಬೇರೆ ಥರ ಇತ್ತು. ಬಟ್ ಆ್ಯಕ್ಟರ್ಸ್ ಜೊತೆ ನನಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದ್ದಿದ್ದು ಧನಂಜಯ ಅವರೊಟ್ಟಿಗೆ ಮಾತ್ರ. ಸೊ ಬೇರೆಯವ್ರ ಜೊತೆ ಅಷ್ಟು ಇರಲಿಲ್ಲ. ಸೊ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ. ಬಟ್ ಡೈರೆಕ್ಷನ್ ಅಂತೂ ಡೆಫಿನೆಟ್ಲಿ ತುಂಬ ಡಿಫ್ರೆಂಟ್ ಆಗಿತ್ತು. ವೈಫ್ ಪಾತ್ರ ಅಂದ ತಕ್ಷಣ ನಮಗೆ ನಿಮ್ಮ ಅಭಿಮಾನಿಗಳಿಗೆ ಆ್ಯಂಡ್ ನಿಮ್ಮಿಬ್ಬರ ಕಪಲ್ಗೆ ಪೇರ್ಗೆ ಒಂದಷ್ಟು ಫ್ಯಾನ್ ಬೇಸಸ್ ಇದೆ. ಸೊ ಅವ್ರಿಗೆಲ್ಲ ಏನು ಪ್ರಾಮಿಸ್ ಮಾಡ್ತಾರೆ ಈ ಸಿನಿಮಾದ ಮುಖಾಂತರ? ಏನು ಮೆಸೇಜ್ ಕೊಡ್ಬೋದು ಡಾಲಿ ಅವರ ವೈಫ್ ಆಗಿ? ಡೆಫಿನೆಟ್ಲಿ ಸಿನಿಮಾ ನೋಡಿದಾಗ ಒಂದು ಕ್ಯಾಮಿಯೋ ಮಾಡಿದ್ರು, ಒಂದು ಕಡಿಮೆ ಹೊತ್ತು ಬಂದಿದ್ರು ತುಂಬ ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀನಿ. ಆ್ಯಂಡ್ ಈ ಕತೆ ತುಂಬ ಸ್ಟ್ರಾಂಗ್ ಬೇಸ್ಡ್ ಆಗಿದೆ. ಅಂದರೆ ಎಸ್ಪೆಷಲಿ ಧನಂಜಯ ಅವ್ರ ಪಾತ್ರ ಈ ಸಿನಿಮಾಲಿ
ನೀವು ಇದನ್ನು ಕನ್ನಡದಲ್ಲಿ ಐ ಡೋಂಟ್ ಥಿಂಕ್ ಅವರು ಟ್ರೈ ಮಾಡಿದ್ದಾರೆ, ತುಂಬ ತುಂಬ ವಿಭಿನ್ನವಾಗಿ ಕಾಣಿಸ್ತಾರೆ. ಆ್ಯಂಡ್ ಆಲ್ಸೋ ಅವರಿಬ್ಬರು ಕಾಂಬಿನೇಷನಲ್ಲಿ ಆ್ಯಂಡ್ ನನ್ನ ಕಾಂಬಿನೇಷನಲ್ಲಿ ಹೆಂಗೆ ಬ್ಲೆಂಡ್ ಮಾಡಿದ್ದಾರೆ ಅನ್ನೋ ಮ್ಯಾಜಿಕ್ನ ನೀವು ನಿಜವಾಗ್ಲೂ ಸ್ಕ್ರೀನ್ ಮೇಲೆ ನೋಡಬೇಕು. ಅದನ್ನು ನನಗೆ ವರ್ಡ್ಸಲ್ಲಿ ಹೇಳೋಕ್ಕಾಗ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ನಾವು ಇಷ್ಟು ಸಿನಿಮಾಗಳನ್ನ ಏನು ಮಾಡಿದ್ದೀವಿ ಅದನ್ನು ಹೊರತುಪಡಿಸಿ ತುಂಬ ಬೇರೆ ಥರ ಅಂತೂ ಇಬ್ಬರು ಕಾಣಿಸ್ತೀವಿ. ಆ್ಯಂಡ್ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ನಮ್ಮ ಕಾಂಬಿನೇಷನ್ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾನೇ ಡಿಸಪಾಯಿಂಟ್ ಮಾಡಲ್ಲ. ಎವ್ರಿ ಕಾಂಬಿನೇಷನ್ ಇಸ್ ವೆರಿ ನೈಸ್ ಆ್ಯಂಡ್ ತುಂಬ ಯೂನಿಕ್ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಧನಂಜಯ್ ಅವರು ಸಾಹಿತ್ಯ ಬರೆಯೋದ್ರಲ್ಲಿ ತುಂಬಾ ಅದ್ಭುತವಾದ ಲೈನ್ಸನ್ನ ಬರೀತಾರೆ. ಆ್ಯಂಡ್ ಬಡವ ರಾಸ್ಕಲಲ್ಲಿ ಒಂದು ಹಾಡು ಸಿಕ್ಕಾಪಟ್ಟೆ ಹಿಟ್ಟಾಯಿತು, ಗಿಣಿಯೇ ನನ್ನ ಗಿಣಿಯ ಸಾಂಗ್. ಅದಂತೂ ನನಗಂತೂ ಪರ್ಸ್ನಲಿ ತುಂಬ ಫೇವ್ರೇಟ್. ಸೊ ಇಲ್ಲಿ ಯಾವುದಾದ್ರೂ ಆ ಥರ ಪ್ರಯತ್ನ ಆಗಿದೆಯಾ ಅಂತ? ಇಲ್ಲ ಫಸ್ಟ್ ಟೈಮ್ ಇಲ್ಲಿ ಬರ್ದಿಲ್ಲ ಅವರು, ಯಾಕಂದರೆ ಆಲ್ರೆಡಿ ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ಸ್ ಇದ್ದರು. ಆ್ಯಂಡ್ ಆಲ್ಸೋ ಮೇಜರ್ಲಿ ಅವರಿಗೆ ಸ್ಟಾರ್ಟಿಂಗ್ ಮಾಡಿದ್ದು ತೆಲುಗುಲಲ್ವಾ, ಸೊ ತೆಲುಗು ಕನ್ನಡ ಅಂತ ಅಂದಾಗ ಐ ಥಿಂಕ್ ಧನಂಜಯ್ ಅವ್ರು ಜಾಸ್ತಿ ಆ್ಯಕ್ಟಿವ್ ಆಗ್ತಾರೆ. ಸೊ ಕನ್ನಡ ಲಿರಿಕ್ಸ್ಗಳನ್ನ ಜಾಸ್ತಿ ಬರೆಯೋದು ಮಾಡೋದು. ಸೊ ತೆಲುಗು ಡೈರೆಕ್ಟಾಗಿ ರಿಲೀಸ್ ಆಗ್ತಿರೋದ್ರಿಂದ ತೆಲುಗು ಪ್ರಯತ್ನ ಮಾಡಿಲ್ಲ ಅವರು. ಸೊ ಇದರಲ್ಲಿ ಏನೂ ಮಾಡಿಲ್ಲ. ಬಟ್ ಸ್ಕ್ರೀನ್ ಅಲ್ಲಿ ಇಂಪ್ರೊವೈಸೇಷನ್ ಏನೇ ಇದ್ರೂ ಡೆಫಿನೆಟ್ಲಿ ದಟ್ ಹಿ ಈಸ್ ಡನ್. ಬಟ್ ಡೈರೆಕ್ಟಾಗಿರೋದ್ರಿಂದ ಈಸ್ ನಾಟ್ ರಿಟನ್ ಎನಿಥಿಂಗ್, ಏನೂ ಬರ್ತಿಲ್ಲ. ಕೊನೆಯದಾಗಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಒಂದು ವಿಭಿನ್ನ ಪಾತ್ರ ನನಗೆ ಕೇಳಿ ಓ ವಾವ್ ಅಂತ ಅನಿಸ್ತು. ನಿಮಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ಎಷ್ಟು ಖುಷಿ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಇನ್ನೇನು ಸಿನಿಮಾ ರಿಲೀಸ್ ಆಗೋಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎಸ್, ಸೊ ಇದು ಎಷ್ಟು ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ ಅಂತಂದರೆ ಜಿಬ್ರಾ ಸಿನಿಮಾ ಕನ್ನಡದಲ್ಲಿ ಎಲ್ಲ ಕಲಾವಿದರೇ ಸೇರಿಕೊಂಡು ಡಬ್ಬಿಂಗ್ ಮಾಡಿರೋವಂಥದ್ದು. ಸೊ ಎಲ್ಲ ಪಾತ್ರಕ್ಕೂ ಎಲ್ಲ ಆ್ಯಕ್ಟರ್ಸೇ ವಾಯ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ದ ಸ್ಪೆಷಾಲಿಟಿ ಈ ಸಿನಿಮಾದು. ಆ್ಯಂಡ್ ನೀವು ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಕನ್ನಡ ಸಿನಿಮಾ ಅನ್ನಷ್ಟೇ ಚೆನ್ನಾಗಿ ಕ್ವಾಲಿಟಿ ಇದೆ, ಡಬ್ಬಿಂಗ್ ಕ್ವಾಲಿಟಿ. ಡೇರ್ ಡೆವಿಲ್ ಮುಸ್ತಫಾ ಟೀಮ್ ಡೈರೆಕ್ಟರ್ ಕೂತು ಅದೇ ಆ್ಯಕ್ಟರ್ಸ್ ಆ ಸಿನಿಮಾಲಿ ಆ್ಯಕ್ಟ್ ಮಾಡಿರೋ ಅಂಥ ಅಷ್ಟು ಜನ ಆ್ಯಕ್ಟರ್ಸು ಕೂತ್ಕೊಂಡು ಡಬ್ ಮಾಡಿದ್ದಾರೆ. ಸೊ ಎಲ್ಲರೂ ವಾಯ್ಸೂ ಒಂಥರ ನಮ್ಮ ಡೀಪ್ ರೂಟೆಡ್ ವಾಯ್ಸ್ ಅನ್ನೋ ಥರನೇ ಅನಿಸುತ್ತೆ. ಸೊ ಆ್ಯಕ್ಟರ್ಸೇ ಮಾಡಿರೋದ್ರಿಂದ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಝೀಬ್ರಾ ನಿಮಗೆ ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಸೊ ಈ ಬ್ಯಾಂಕಿಂಗ್ ಸೆಕ್ಟಾರ್ ಸಿನಿಮಾಗಳು ಈಗ ಯೂಶಲಿ ನಾವು ಮನಿ ಹೈಸ್ಟ್ ಅದು ಇದು ನೋಡಿದಾಗೆಲ್ಲ ತುಂಬ ಖುಷಿ ಆಗುತ್ತಲ್ಲ, ಅದೇ ಕ್ವಾಲಿಟಿ ಮೇಕಿಂಗ್ ಝೀಬ್ರಾ ಸಿನಿಮಾಲಿದೆ. ಆ್ಯಂಡ್ ಡೆಫಿನೆಟ್ಲಿ ಒಂದು ಡೈರೆಕ್ಟ್ ಕನ್ನಡ ಸಿನಿಮಾ ಅಷ್ಟೇ ಟ್ರೀಟ್ ನಿಮಗೆ ಸಿಗುತ್ತೆ. 22ನೇ ತಾರೀಕು ಇದೇ ನವೆಂಬರ್ ರಿಲೀಸ್ ಆಗ್ತಿದೆ. ಎಲ್ಲರೂ ಕನ್ನಡದವ್ರಿಗೆ ಎಸ್ಪೆಷಲಿ ನಾನು ಕೇಳ್ಕೋತಾ ಇರೋದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಪೈರಸಿ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಅಮೃತ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಈ ಪ್ರಶ್ನೆ ಕೇಳದೆ ಹೋದರೆ ನಿಮ್ಮ ಫ್ಯಾನ್ಸ್ ಕೂಡ ನಂಗೆ ಬೈಕೋತಾರೆ, ಧನಂಜಯ್ ಅವ್ರ ಫ್ಯಾನ್ಸ್ ಕೂಡ ನಂಗೆ ಖಂಡಿತ ಬೈಕೋತಾರೆ. ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಹೇಳಿದ್ರು, ಸಿಕ್ಕರೆ ಈ ಕ್ವಶನ್ನ ಧನಂಜಯ್ ಅವ್ರಿಗೂ ಕೇಳಬೇಕು, ಅಮೃತ ಅವ್ರು ಕೇಳಬೇಕಂತ. ಬಿಕಾಸ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಒಂದು ಒಳ್ಳೆ ಬಾಂಡಿಂಗ್ ಕೂಡ. ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಹೇಳಿದೆ, ಒಂದು ರೀತಿಯಾಗಿ ಹಬ್ಬ ಅಂತ ಹೇಳ್ಬಿಟ್ಟು. ಇವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದರೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ತುಂಬ ಒಳ್ಳೆ ಕಪಲ್. ಆ್ಯಂಡ್ ಹೆಂಗೆ ಅವ್ರು ಅಂದ್ಕೊಂಡು ಹೆಂಗೆ ಯಾವಾಗಲೂ ಹೇಳ್ತಾ ಇದ್ರು ನನಗೆ ಈ ಥರ ನನಗೆ ಹಿಂಗಿರಬೇಕು ಅಂತ, ಹಾಗೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ನನಗೆ ಅನೌನ್ಸ್ ಮಾಡಿದ ವಿಡಿಯೋ ಆಗಲಿ, ದ ವೇ ದೇ ಅನೌನ್ಸ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇಬ್ರಿಗೂ ಐ ವಿಶ್ ದೆಮ್ ದ ಮೋಸ್ಟ್ ಸಕ್ಸಸ್. ತುಂಬ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ರಿ. ಆ್ಯಂಡ್ ಫ್ರೆಂಡ್ಸ್ ಅಂತ ಅಂದಮೇಲೆ ಹೇಳಿರ್ತಾರೆ ಲವ್ ಮ್ಯಾಟರ್ನಾಗಿರ್ಬೋದು, ಆ ಥರ ಏನಾದರೂ ಹೇಳಿದ್ರಾ ಮುಂಚೆ ನಿಮ್ಮ ಹತ್ರ? ಇಲ್ಲ, ಬಟ್ ಐ ನ್ಯೂ ಅವರು ಅನೌನ್ಸ್ ಮಾಡೋಕ್ಕೂ ಮುಂಚೆಯಿಂದ ಡೆಫಿನೆಟ್ಲಿ ಗೊತ್ತಿತ್ತು ನನಗೆ. ಎಲ್ಲ ಕಳ್ರಪ್ಪ ಸೆಲೆಬ್ರಿಟೀಸ್. ಡೆಫಿನೆಟ್ಲಿ ಗೊತ್ತಿತ್ತು, ಬಟ್ ಅವ್ರಿಗೆ ಒಂದು ಪ್ಲ್ಯಾನ್ಸ್ ಇರುತ್ತಲ್ಲ, ಹಾಗೆ ಹೇಳಬೇಕು, ಹಾಗೆ ಅನೌನ್ಸ್ ಮಾಡಬೇಕು ಅಂತ. ಸೊ ಅದರಿಂದ ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ಹಿಂದೆಯಿಂದ. ಸೊ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ. ನಿಮ್ಮ ಈ ಒಂದು ಸಿನಿಮಾ ದೊಡ್ಡ ಹಿಟ್ ಕೊಡಲಿ, ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮ್ಮನ್ನು ಹರಿಸಿ ಬರಲಿ ಅಂತ ಆಶಿಸ್ತಾ, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿ ಇನ್ನು ವಿಭಿನ್ನ ಪಾತ್ರಗಳ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅಮೃತ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ರೋಜಾ ಮನು ಪಾಟೀಲ್.